ಶ್ರೀ ಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಪರಮಾನುಭವ ಬೋಧೆಯ ಒಂದು ಪದ್ಯವನ್ನು ನೀವು ಇಲ್ಲಿ ಚರ್ಚಿಸೋಣ. ಎಲ್ಲ ಆತ್ಮ ಸ್ವರೂಪಿಗಳಿಗೆ ನನ್ನ ನಮನಗಳು ಹಾಗೂ ಈ ಯೂಟ್ಯೂಬ್ನೊಂದಿಗೆ ನೀವು ಮಾತಾಡಿಕೊಳ್ಳೋಣ ಈ ಪದದ ಅರ್ಥವನ್ನು. ಆಗ ಯಾಜ್ಞವಲ್ಕ್ಯರಿಗೆ ಮೈತ್ರಾದೇವಿ ಒಂದು ಪ್ರಶ್ನೆಯನ್ನು ಕೇಳುವಳು. ಮೈತ್ರಾದೇವಿ ಯಾಜ್ಞವಲ್ಕ್ಯರ ಹೆಂಡತಿಯು ಹಾಗೂ ಶಿಷ್ಯಳು ಆಗಿದ್ದಳು. ಯಾವ ರೀತಿ ಪ್ರಶ್ನೆಯನ್ನು ಮಾಡ್ತಾಳೆ ಮೈತ್ರಾದೇವಿ ಅಂದರೆ, ಒಂದು ದುಃಖದೊಳು ತಾನು ಹೊಂದದೆ ಪರಿಪೂರ್ಣಾನಂದ ರೂಪಿಂದೆ ಸಂತತ ಮಿರ್ಪ ಎಂತೆಂದು ಕೇಳಿಕೊಳ್ಳುವಳು. ಅಂದರೆ ಈ ದೇಹವೆಂದ ಮೇಲೆ ಎಲ್ಲ ದುಃಖಕ್ಕೂ ದೇಹವೇ ಕಾರಣವಾಗುವುದು. ಅದರಂತೆ ನಾನು ಒಂದು ದುಃಖದೊಳಗೂ ಬೀಳಬಾರದು. ಹಾಗಾದರೆ ನಾನು ಏನನ್ನು ಮಾಡಬೇಕು, ಯಾವ ರೀತಿ ನಾನು ಇರಬೇಕು, ಸನ್ಮುನಿ ಮುಖ್ಯ ಅಂತಂದು ಬೇಡಿಕೊಳ್ತಾಳ. ಅಂದರೆ ಎಲ್ಲ ಮುನಿಗಳಲ್ಲೂ ಶ್ರೇಷ್ಠನಾದ ಯಾಜ್ಞವಲ್ಕ್ಯರನ್ನು ಪ್ರಶ್ನಿಸುತ್ತಾಳೆ ಮೈತ್ರಾದೇವಿ. ಈಗ ದುಃಖವೆಂದರೆ ಬಹಳ ಇವೆ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ಸುಖವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ. ಇರುವುದು ಸಾಸಿವೆ ಕಾಳಿನಷ್ಟೇ ಸುಖ. ಆದರೆ ಅದನ್ನು ನಾವು ಅನುಭವಿಸಬೇಕಾದರೆ ಸಾಗರದಷ್ಟು ಕಷ್ಟವನ್ನು, ತೊಂದರೆಗಳನ್ನು ನಾವು ಈಡು ಮಾಡಿಕೊಳ್ಳುತ್ತಾ ಇದ್ದೇವೆ. ದುಃಖದಿಂದ ಕೂಡದೆ ಸದಾ ಸುಖವನ್ನೇ ಹೊಂದಿರಬೇಕೆಂದರೆ ಹಾಗಾದರೆ ಏನು ಮಾಡಬೇಕು? ಕೆಲವರು ದೈಹಿಕ ಸುಖಕ್ಕಾಗಿ ಬಡಿದಾಡುವರು, ಕೆಲವರು ಲೌಕಿಕ ಸಂಸಾರದ ಸುಖಕ್ಕಾಗಿ ಬಡಿದಾಡುವರು, ಕೆಲವರು ಆತ್ಮದ ಸುಖಕ್ಕಾಗಿ ಬಡಿದಾಡುವರು. ಈ ಮೂರು ತೆರನಾದಂಥ ಸುಖಕ್ಕಾಗಿ ನಾವು ದುಃಖವನ್ನೇ ತೆಗೆದುಕೊಳ್ಳುತ್ತಾ ಇದ್ದೇವೆ ಹೊರತು ಆ ಸುಖವನ್ನು ಎಂದೂ ನಾವು ಕಾಣಲು ಸಾಧ್ಯವಿಲ್ಲದಾಗಿದೆ. ಹಾಗಾದರೆ ಒಂದು ದುಃಖಗಳು ತಾನು ಹೊಂದದೆ ಏನು ಮಾಡಬೇಕು? ಗುರು ಸನ್ಮುನಿ ಮುಖ್ಯ ನನಗೆ ತಿಳಿಸೆಂದು ಅರುಪಿದಳು ಮೈತ್ರಾದೇವಿ. ಹೀಗೆ ಪರಿಪೂರ್ಣ ಆನಂದ ರೂಪ. ಯಾವ ರೀತಿ ಗಾಢವಾದ ನಿದ್ರೆ ನಮಗೆ ಹತ್ತಿದಾಗ ನಮ್ಮ ಮನಸ್ಸು ಬುದ್ಧಿ ಅಲ್ಲಿ ಲಯವಾಗಿರುವುದರಿಂದ ಈ ದೇಹದ ಕಡೆಗೆ ನಮಗೆ ಗಮನವೇ ಹೋಗುವುದಿಲ್ಲ. ನಾನು ಎಲ್ಲಿ ಮಲಗಿಕೊಂಡಿದ್ದೇನೆ, ಎಲ್ಲಿ ಇಲ್ಲ, ಹಾಗಾದರೆ ನಾನು ಯಾರು ಎಂಬುದು ಏನೊಂದು ತೋರದ ತಮೋಗುಣದ ಆಗ ನಮ್ಮನ್ನು ಆವರಿಸಿ ಬಿಡುತ್ತಿರುತ್ತದೆ. ಇದಕ್ಕೆ ಉಪಾಯವೇನು? ಬೆಳಗು ಜಾಗ್ರದಲ್ಲಿ ನಾವು ಎದ್ದ ಕೂಡಲೇ ಆನಂದವಾಯಿತು ನಿದ್ದೆ ಅಂತೆನ್ನುವೆವು. ಆದರೆ ಅಲ್ಲಿ ಅರಿವು ಮಾತ್ರ ಜಾಗೃತವಾಗಿರುತ್ತದೆ. ಅದಕ್ಕೆ ಉಪಾಯ ಇದೇನು ಎಂದು ಒಲವಿಂದ ನೀನು ನಿಂತು ಎನಗೆ ಅರುಪು ಸನ್ಮುನಿ ಮುಖ್ಯ ಎಂದು ಬೇಡಿಕೊಳ್ಳುವಳು. ಯಾಜ್ಞವಲ್ಕ್ಯರ ಹೆಂಡತಿಯಾದ ಮೈತ್ರಾದೇವಿ ತಾವು ಗಂಡ ಹೆಂಡತಿ ಕೂಡುವ ಸಮಯದಲ್ಲಿ ಆಗ ಈ ಮಾತನ್ನು ಪ್ರಶ್ನಿಸುವಳು. ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣಾನಂದ ರೂಪಿಂದೆ ಸಂತತ ಮಿರ್ಪ ಅಂದಕ್ಕೆ ಉಪಾಯವಿದು ಎಂದು ಒಲವಿಂದ ನೀನು ನಿಂದು ಎನಗೆ ಅರುಪು ಸನ್ಮುನಿ ಮುಖ್ಯ ಎಂದು ಹೀಗೆ ಕೇಳುವಳು. ಹಾಗಾದರೆ ಉಪಾಯವೇನು? ಅದು ನೀನು ನನಗೆ ಪ್ರೀತಿಯಿಂದ ಒಲವಿನಿಂದ ನೀನು ನನಗೆ ತಿಳಿಸಿಕೊಡು ಹೇ
ಸನ್ಮುನಿ ಮುಖ್ಯ ಯೋಗಿಗಳಲ್ಲಿ ಶ್ರೇಷ್ಠನಾದ ಯಾಜ್ಞವಲ್ಕನೇ, ನನಗೆ ನೀನು ಈ ದುಃಖದಿಂದ ಪಾರು ಮಾಡು, ಕೇವಲ ಪರಿಪೂರ್ಣವಾದ ಆನಂದವನ್ನೇ ನನಗೆ ದೊರಕಿಸಿ ಕೊಡು ಎಂದು ಆತನ ಕಾಲುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೇಳಿಕೊಳ್ಳುವಳು. ಧನ್ಯವಾದಗಳು ಆತ್ಮಸ್ವರೂಪಿಗಳೇ.